ಜೈಲರ್ನಲ್ಲಿ ನರಸಿಂಹನಾಗಿ ಒಂದು ಚಿಕ್ಕ ಕ್ಯಾಮಿಯೋ ಪಾತ್ರ ಮಾಡಿದಷ್ಟೇ ಶಿವಣ್ಣನ ಖದರ್ ಲುಕ್ಗೆ ಇಡೀ ಸೌತ್ ಇಂಡಿಯಾ ಇಡೀ ಇಂಡಿಯಾನೇ ಫಿದಾ ಆಗಿತ್ತು. ಶಿವಣ್ಣನ ಆ ಲುಕ್ನ ಎಫೆಕ್ಟ್ ಎಷ್ಟಿತ್ತು ಅಂದರೆ ಪರಭಾಷೆಯಿಂದ ಶಿವಣ್ಣನಿಗೆ ಒಂದಾದ ಮೇಲೊಂದು ಆಫರ್ಗಳು ಬರ್ತಾನೇ ಇದೆ. ಹಾಗಾದರೆ ಈಗ ಶಿವಣ್ಣನ ಕೈಲಿ ಇರ್ತಕ್ಕಂತಹ ಪರಭಾಷೆಯ ಸಿನಿಮಾಗಳೆಷ್ಟು ಅನ್ನುವಂತಹ ಸಂಪೂರ್ಣ ವಿವರವನ್ನು ಈ ಸ್ಯಾಂಡಲ್ವುಡ್ ಅಪ್ಡೇಟ್ಸ್ನ ಪುಟ್ಟ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು TNS, ವೆಲ್ಕಮ್ ಟು ಚಿತ್ರೋದ್ಯಮ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಮೊನ್ನೆಯಷ್ಟೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ KCC ಸೀಸನ್ 4 ಅನ್ನು ನೋಡಲು ನಾನು ಹೋಗಿದ್ದೆ. ಅಲ್ಲಿಗೆ ಬಂದಿದ್ದಂತಹ ಕ್ರಿಕೆಟ್ ಪ್ಲೇಯರ್ಸ್ ಆದಂತಹ ಸುರೇಶ್ ರೈನಾ ಅವರು ಇರ್ಬೋದು, ಬದ್ರಿನಾಥ್ ಇರ್ಬೋದು, ಇಂತಹ ಇಂಟರ್ನ್ಯಾಷನಲ್ ಕ್ರಿಕೆಟ್ ಪ್ಲೇಯರ್ಸ್ ಇಂದ ಹಿಡಿದು ಪ್ರತಿಯೊಬ್ಬರು ಹೇಳ್ತಾ ಇದ್ದಿದ್ದು ಒಂದೇ ಮಾತು, ಈ ಮನುಷ್ಯನಿಗೆ ಅದೇನು ಎನರ್ಜಿ ಗುರು, ಇಡೀ ಸ್ಟೇಡಿಯಂಗೆನೆ ಎನರ್ಜಿನ ಸಪ್ಲೈ ಮಾಡ್ತಾ ಇದ್ದಾರಲ್ಲ, ಅದೆಲ್ಲಿಂದ ಬರುತ್ತೆ ಇವ್ರಿಗೆ ಇಷ್ಟು ಎನರ್ಜಿ ಅಂತ ಎಲ್ಲರೂ ಆಶ್ಚರ್ಯ ಪಡ್ತಾ ಇದ್ರು. ಹೌದು, ಅವರು ಹೇಳ್ತಾ ಇದ್ದಿದ್ದು ನಮ್ಮ ಶಿವಣ್ಣನ ಬಗ್ಗೆ. ನಮ್ಮ ಶಿವಣ್ಣನ ಸ್ಟೈಲೇ ಹಾಗೆ. ಹೀ ಈಸ್ ಕ್ರೇಜ್ ಕಾ ಬಾಪ್ ಆ್ಯಂಡ್ ಎನರ್ಜಿ ಕಾ ದುಕಾನ್. 25 ವರ್ಷದ ಹಿಂದೆ ಓಂನಲ್ಲಿ ಇದ್ದ ಅದೇ ಖದರ್ ಮೊನ್ನೆ ಬಂದ ಟಗರುನಲ್ಲೂ ಇದೆ. 30 ವರ್ಷಗಳ ಹಿಂದಿನ ಆನಂದ್ನ ಯಂಗ್ ಆ್ಯಂಡ್ ರೊಮ್ಯಾಂಟಿಕ್ ಲುಕ್ ಮೊನ್ನೆ ಬಂದಂತಹ ಗೋಸ್ಟ್ನಲ್ಲೂ ಇದೆ. 30 ವರ್ಷದ ಹಿಂದಿನ 2v ಹಾಡಿಗೆ ಹಾಕಿದ್ದ ಡ್ಯಾನ್ಸು, ಅದೇ ಸ್ಟೆಪ್ಪು ಇಫ್ ಯು ಕಮ್ ಟುಡೇ ಅಂತ ಮೊನ್ನೆ ವಿಲನ್ ಸಿನಿಮಾದಲ್ಲಿ ಕೂಡ ಹಾಕಿದ್ದಾರೆ. ಅದೇ ಯಂಗ್, ಅದೇ ಎನರ್ಜಿ, ಅದೇ ಲುಕ್. ನನಗೆ ನಮ್ಮ ಅಣ್ಣಂಗೆ ವಯಸ್ಸೇ ಆಗಲ್ಲ ಅಂತ ಸಿನಿಮಾದಲ್ಲಿ ಪವರ್ ಸ್ಟಾರ್ ಅಪ್ಪ ಅವರು ಹೇಳಿರೋ ಮಾತು 100% ಸತ್ಯ ಅನ್ಸುತ್ತೆ. ಸರಿ, ಈಗ ವಿಷಯಕ್ಕೆ ಬರ್ತೀನಿ ಕೇಳಿ. ಸೂಪರ್ ಸ್ಟಾರ್ ರಜನಿಕಾಂತ್ ಜೊತೆ ಒಂದು ಕ್ಯಾಮಿಯೋ ಪತ್ರದಲ್ಲಿ ಕಾಣಿಸಿಕೊಳ್ಳೋ ಅವಕಾಶ ಜೈಲರ್ ಸಿನಿಮಾದಲ್ಲಿ ಶಿವಣ್ಣ ಅವರಿಗೆ ಸಿಕ್ತು. ಸ್ಕ್ರೀನ್ ಟೈಮಿಂಗ್ ತುಂಬಾ ಕಡಿಮೆ ಆಗಿದ್ರು ಕೂಡ ಸ್ಕ್ರೀನ್ ಪ್ರೆಸೆನ್ಸ್ ಮಾತ್ರ ಹಿಮಾಲಯದಷ್ಟು ಎತ್ತರ ಇತ್ತು. ಆ ಸ್ಕ್ರೀನ್ ಪ್ರೆಸೆನ್ಸ್ನ ಎಫೆಕ್ಟ್ಗೆ ಇಡೀ ತಮಿಳ್ನಾಡೇ ಫಿದಾ ಆಗಿತ್ತು. ನಿಮಗೆ ಗೊತ್ತೋ ಇಲ್ವೋ, ಇಡೀ ತಮಿಳ್ನಾಡಲ್ಲೇ ಆಗ ಅತಿ ಹೆಚ್ಚು ಗೂಗಲ್ ಸರ್ಚ್ ಆದಿದ್ದು ಶಿವಣ್ಣನ ಬಗ್ಗೆ ಅಂತೆ. ಓಂ, AK-47, ಮಫ್ತಿ ಅಂತಹ ಸಿನಿಮಾಗಳನ್ನ ಅಲ್ಲಿನ ಜನ ಹುಡುಕಿ ನೋಡಿ ಅಲ್ಲಿನ ವ್ಯೂಸ್ ಲಕ್ಷಾಂತರ ದಾಟ್ತು. ಇದು ತಮಿಳ್ನಾಡಿನ ಸ್ಟೋರಿ ಆದರೆ ಪಕ್ಕದ ಆಂಧ್ರ, ಕೇರಳದಲ್ಲಿ ಕೂಡ ಶಿವಣ್ಣನಿಗೆ ಹೊಸ ಅಭಿಮಾನಿಗಳ ಪಡೆಯೇ ಹುಟ್ಕೊಂತು. ಅವರ ಗೋಸ್ಟ್ನ ಟ್ರೈಲರ್ ಆಗ ಸಿಕ್ಕಾಪಟ್ಟೆ ಕ್ರೇಜ್ನ ಹುಟ್ಟಾಕಿತ್ತು. ಶಿವಣ್ಣ ತೆಲುಗು, ತಮಿಳು, ಮಲಯಾಳಂ ಸಿನಿಮಾದಲ್ಲಿ ಯಾಕೆ ಮಾಡಬೇಕು ಅಂತ ಅಲ್ಲಿನ ಸಿನಿಪ್ರಿಯರು ಡಿಮ್ಯಾಂಡ್ ಮಾಡೋದಕ್ಕೆ ಶುರು ಮಾಡಿದ್ರು. ಆಸ್ ಎ ರಿಸಲ್ಟ್ ಇವತ್ತು ಇಡೀ ಸೌತ್ ಇಂಡಿಯಾ ಇಂಡಸ್ಟ್ರಿಯ ಪ್ರೊಡ್ಯೂಸರ್ಸ್ ಶಿವಣ್ಣ ಅವ್ರ ಮನೆ ಮುಂದೆ ಕ್ಯೂ ನಿಂತಿದ್ದಾರೆ. ಹಾಗಾದರೆ ಬೇರೆ ಬೇರೆ ಭಾಷೆಯ ಸಿನಿಮಾಗಳು ಯಾವ್ಯಾವುದರಲ್ಲಿ ಶಿವಣ್ಣ ಅಭಿನಯಿಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನು ನೋಡೋಣ ಬನ್ನಿ. ಬೈ ದ ವೇ, ಅದಕ್ಕೆ ಮುಂಚೆ ಒಂದು ಚಿಕ್ಕ ಮನವಿ ಸ್ನೇಹಿತರೆ, ಈ ಥರ ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗೆ ಸಂಬಂಧಿಸಿದಂತಹ ಎಷ್ಟೋ ಮಾಹಿತಿಗಳನ್ನು ಕಲೆ ಹಾಕಿ ಈ ರೀತಿ ವಿಡಿಯೋನ ಮಾಡಿ ನಾವು ನಿಮ್ಮ ಮುಂದೆ ಉಣಬಡಿಸ್ತಾ ಇದ್ದೀವಿ. ನಮಗೆ ಸ್ವಲ್ಪ ಹಣದ ಸಹಾಯ ಮಾಡಿ ಪ್ಲೀಸ್. ದಯವಿಟ್ಟು ನಾವು ನಿಮ್ಮನ್ನು ನೇರವಾಗಿ ನಮಗೆ ಹಣ ಕೊಡಿ ಅಂತ ಕೇಳೋದಿಲ್ಲ. ನೀವು ಮಾಡ್ಕೊಳ್ಳುವಂಥ ಒಂದು ಚಿಕ್ಕ ಸಬ್ಸ್ಕ್ರೈಬ್ ಅಥವಾ ಒಂದು ಚಿಕ್ಕ ಕಮೆಂಟ್ ಅಥವಾ ಒಂದು ಚಿಕ್ಕ ಲೈಕಿಂದ ನಮಗೆ ಯೂಟ್ಯೂಬಿಂದ ಒಂದು 4 ಕಾಸು ಬರುತ್ತೆ. ಈ ರೀತಿ ಮತ್ತಷ್ಟು ವಿಡಿಯೋಗಳನ್ನ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಕನ್ನಡಿಗರ ಈ ಪರಿಶ್ರಮಕ್ಕೆ, ಕನ್ನಡಿಗರ ಈ ಪ್ರಯತ್ನಕ್ಕೆ ಕನ್ನಡಿಗರಾದ ನೀವೇ ಸಪೋರ್ಟ್ ಕೊಟ್ಟಿಲ್ಲದ್ರೆ ಮತ್ತೆ ಯಾರು ಕೊಡ್ತಾರೆ ಅಲ್ವಾ? ದಯವಿಟ್ಟು ಒಂದೇ ಒಂದು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ, ಮತ್ತು ಇದಕ್ಕೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಸರಿ, ಈಗ ವಿಷಯಕ್ಕೆ ಬರ್ತೀನಿ. ತಮಿಳಿನಲ್ಲಿ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾದಲ್ಲಿ ಈಗಾಗಲೇ ಶಿವಣ್ಣ ಧನುಷ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಅರುಣ್ ಮಾದೇಶ್ವರ ನಿರ್ದೇಶನದ ಈ ಸಿನಿಮಾ ವಿಶ್ವದಾದ್ಯಂತ ಇದೇ ಜನವರಿ 12ನೇ ತಾರೀಕು ಗ್ರ್ಯಾಂಡ್ ಆಗಿ ಬಿಡುಗಡೆಯಾಗ್ತಾ ಇದೆ. ಮತ್ತೊಮ್ಮೆ ಶಿವಣ್ಣನ ಸ್ಕ್ರೀನ್ ಪ್ರೆಸೆನ್ಸನ್ನು ಕಣ್ತುಂಬಿಕೊಳ್ಳಲು ವಿಶ್ವದಾದ್ಯಂತ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಇದರ ಜೊತೆಗೆ ಮಲಯಾಳಂನಲ್ಲಿ ಪೃಥ್ವಿರಾಜ್ ಸುಕುಮಾರನ್ ಜೊತೆ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅನ್ನುವಂತಹ ಸುದ್ದಿ ಕೂಡ ಎಲ್ಲೆಡೆ ಹರಿದಾಡ್ತಾ ಇದೆ. ಇದರ ಮಧ್ಯೆ ಇತ್ತೀಚೆಗಷ್ಟೇ ಬಂದಂತಹ ಲೇಟೆಸ್ಟ್ ಅಪ್ಡೇಟ್ ಒಂದರ ಪ್ರಕಾರ RRR ಖ್ಯಾತಿಯ ರಾಮ್ ಚರಣ್ ಜೊತೆ ಕೂಡ ಸ್ಕ್ರೀನ್ನ ಶೇರ್ ಮಾಡ್ಕೊಳ್ಳುವಂಥ ಒಂದು ಆಫರ್ ಶಿವಣ್ಣ ಅವರಿಗೆ ಬಂದಿದೆ. ಈ ಬಗ್ಗೆ ಇನ್ನೂ ಅಧಿಕೃತವಾಗಿ ಸ್ಪಷ್ಟನೆ ಸಿಕ್ಕಿಲ್ಲಾದರೂ ಕೂಡ ನಡೀತಾ ಇರತಕ್ಕಂತಹ ವಿದ್ಯಮಾನಗಳನ್ನು ಗಮನಿಸಿದ್ರೆ ಇದು ಖಂಡಿತವಾಗಿಯೂ ನಿಜ ಆಗಬಹುದು ಅಂತ ಅನ್ನಿಸ್ತಾ ಇದೆ. ಇದೆಲ್ಲದರ ಜೊತೆಗೆ ಕನ್ನಡದಲ್ಲಂತೂ ಶಿವಣ್ಣ ಮೋಸ್ಟ್ ಬ್ಯುಸಿಯೆಸ್ಟ್ ಆ್ಯಕ್ಟರ್. ಶಿವಣ್ಣನ ಸಿನಿಮಾಗೆ ಶಿವಣ್ಣನ ಸಿನಿಮಾನೇ ಕಾಂಪಿಟೇಷನ್ ಕೊಡಬೇಕು ಅನ್ನುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೌದು, ಆ ರೀತಿ ಒಂದರ ಮೇಲೊಂದು ಸಿನಿಮಾಗಳು ಕ್ಯೂನಲ್ಲಿ ನಿಂತಿದೆ. ಯೋಗರಾಜ್ ಭಟ್ರ ಜೊತೆ ಕರಟಕ ದಮನಕದಲ್ಲಿ ಶಿವಣ್ಣ, ಪ್ರಭುದೇವ ಅವರು ನಟಿಸ್ತಾ ಇದ್ದಾರೆ. ಇದರ ಜೊತೆಗೆ 45 ಅನ್ನುವಂತಹ ಸಿನಿಮಾದಲ್ಲಿ ಶಿವಣ್ಣ, ಉಪ್ಪಿ, ರಾಜ್ ಬಿ ಶೆಟ್ಟಿ ನಟಿಸ್ತಾ ಇದ್ದಾರೆ. ಅರ್ಜುನ್ ಜನ್ಯ ಅವರು ಇದರ ನಿರ್ದೇಶಕರು. ಪ್ರೀಸೆ ಸಿನಿಮಾದ ಬಳಿಕ ಮತ್ತೊಮ್ಮೆ ಶಿವಣ್ಣ ಮತ್ತು ಉಪ್ಪಿಯ ಜೋಡಿ ಮ್ಯಾಜಿಕ್ ಮಾಡೋಕ್ಕೆ ತೆರೆ ಮೇಲೆ ಬರ್ತಾ ಇದ್ದಾರೆ. ಇದರ ಜೊತೆಗೆ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಭೈರತಿ ರಣಗಲ್ ಕೂಡ ಅಪಾರವಾದಂತಹ ನಿರೀಕ್ಷೆಯನ್ನು ಹುಟ್ಟುಹಾಕಿದೆ. ಹೀಗೆ ಸಾಲು ಸಿನಿಮಾಗಳಲ್ಲಿ ಶಿವಣ್ಣ ಈಗಾಗಲೇ ಕಾಣಿಸ್ಕೊಳ್ತಾ ಇದ್ದಾರೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ 2024 2024
ಈಸ್ ಶಿವಣ್ಣಾಸ್ ಇಯರ್. ಹೌದು, ಇಡೀ ಸೌತ್ ಇಂಡಸ್ಟ್ರಿನ ಶಿವಣ್ಣ ರೂಲ್ ಮಾಡ್ತಾರೆ, ಇಡೀ ಸೌತ್ ಇಂಡಸ್ಟ್ರಿಗೆ ಕಿಂಗ್ ಆಗ್ತಾರೆ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಇದೇ ರೀತಿ ಶಿವಣ್ಣ ಇನ್ನು ಯಶಸ್ಸಿನ ಉತ್ತುಂಗಕ್ಕೆ ಏರ್ತಾ ಇರಲಿ. ಭಾರತ ಅಲ್ಲ, ಇಡೀ ವಿಶ್ವದಾದ್ಯಂತ ಶಿವಣ್ಣ ತನ್ನ ಅಭಿಮಾನಿ ಬಳಗವನ್ನು ಸಂಪಾದನೆ ಮಾಡಿಕೊಂಡು ಇದೇ ರೀತಿ ಮತ್ತಷ್ಟು ಎತ್ತರಕ್ಕೆ ಏರ್ತಾ ಇರಲಿ ಅನ್ನೋದೇ ನಮ್ಮ ಹಾರೈಕೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸ್ಯಾಂಡಲ್ವುಡ್ ಅಪ್ಡೇಟ್ಸ್. ಮತ್ತೊಂದು ಹೊಸ ಸ್ಯಾಂಡಲ್ವುಡ್ ಅಪ್ಡೇಟ್ಸ್ ಜೊತೆ ನಾಳೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಒಳ್ಳೆಯದಾಗಲಿ. ದಯವಿಟ್ಟು ಈಗಾಗಲೇ ಹೇಳಿದಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಲೈಕ್ ಮಾಡೋದು ಮತ್ತು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋನ ಪ್ರತಿಯೊಬ್ಬ ಶಿವಣ್ಣ ಅಭಿಮಾನಿಗಳ ಜೊತೆ ಹಾಗೂ ಸ್ಯಾಂಡಲ್ವುಡ್ನ ಪ್ರತಿಯೊಬ್ಬ ಸಿನಿಮಾ ಪ್ರೇಮಿಯ ಜೊತೆ ದಯವಿಟ್ಟು ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.